ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನಗಳಲ್ಲಿ ನಾವು ಏನೋ ಒಂದು ದೃಶ್ಯ ಮಾಧ್ಯಮಗಳಲ್ಲಿ ಯಾವ ರೀತಿ ಇವತ್ತು ರಿಯಾಲಿಟಿ ಶೋಗಳು ಯಾವ ರೀತಿ ಮಕ್ಕಳುಗಳಿಗೆ ಮೇಲೆ ಮತ್ತು ಹಾಗೂ ತಂದೆ ತಾಯಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಏನು TRP ರೇಟ್ಗೋಸ್ಕರ ರಿಯಾಲಿಟಿ ಶೋಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ಸಹ ಇವತ್ತು ರಿಯಾಲಿಟಿ ಶೋಗಳಲ್ಲಿ ಬಂದು ಕುತ್ಕೊಂಡಿದ್ದಾರೆ. ಇವ್ರು ಮಾಡುವಂಥ ಡಬಲ್ ಮೀನಿಂಗ್ಗಳ ಸಂಭಾಷಣೆಗಳು, ಇವ್ರು ಮಾಡುವಂಥ ಡಬಲ್ ಮೀನಿಂಗ್ಗಳ ಹೇಳಿಕೆಗಳು, ಏನು ಇವ್ರ ನಿರೂಪಣೆಗಳು ಎಲ್ಲೋ ಒಂದು ಕಡೆ ಇಡೀ ರಾಜ್ಯದಲ್ಲಿ ಜನತೆನ ದಿಕ್ಕು ತಪ್ಪಿಸಿದೆ. ಜನಸಾಮಾನ್ಯರಿಗೆ ಬೇಕಾಗಿರುವಂಥದ್ದು ವಿದ್ಯಾಭ್ಯಾಸ ಮತ್ತು ಮೂಲಭೂತ ಸೌಕರ್ಯಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಏನೇನು ಸಮಸ್ಯೆಗಳು ಅದನ್ನು ತಿಳುವಳಿಕೆ ಹೇಳುವಂಥ ರಿಯಾಲಿಟಿ ಶೋಗಳು ಬರಬೇಕು. ಅದು ಬಿಟ್ಟು ಇವತ್ತು ಸಮಾಜವನ್ನು ಹಾಳು ಮಾಡುವಂಥ ರಿಯಾಲಿಟಿ ಶೋಗಳು ಇವತ್ತು ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅಂತ ಮೇರು ನಟರ ಸಿನಿಮಾಗಳಲ್ಲಿ ಒಂದು ಬಂಗಾರದ ಮನುಷ್ಯ, ಮಯೂರ ಮತ್ತು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಏನು ಬಬ್ರುವಾಹನ ಏನು ಸಮಾಜಕ್ಕೆ ಬೇಕಾಗಿರುವಂಥದ್ದು ಮೆಸೇಜ್ಗಳು ಇರ್ತಿತ್ತು. ಇವತ್ತು ಈ ರಿಯಾಲಿಟಿ ಶೋಗಳು ಒಂದಲ್ಲ ಎರಡಲ್ಲ ಅವಳಿಗಳು ತುಂಬ ಇದೆ. ನಾನು ಹೆಸರನ್ನ ವಿಶ್ಲೇಷಣೆ ಮಾಡಲ್ಲ, ಯಾಕೆಂದರೆ ರಿಯಾಲಿಟಿ ಶೋಗಳನ್ನ ನೋಡಿಕೊಂಡು ಎಲ್ಲೋ ಒಂದು ಕಡೆ ಊಟ ತಿಂಡಿಗಳನ್ನ ಬಿಟ್ಕೊಂಡು ಇವತ್ತು ರಿಯಾಲಿಟಿ ಶೋಗಳನ್ನ ನೋಡ್ತಾರೆ. ಏನು ಅಪಹಾಸ್ಯ! ಇವು TRP ರೇಟ್ಗೋಸ್ಕರ ಇವತ್ತು ಎಷ್ಟು ಚಾನಲ್ಗಳಾಗಿದೆ, ಒಂದಲ್ಲ ಎರಡಲ್ಲ 15 20 25 30 ಚಾನಲ್ಗಳು ಏನು ಇವತ್ತು ತಲೆ ಎತ್ತಿ ನಿಂತಿದೆ. ಇವತ್ತು ಧಾರಾವಾಹಿಗಳು ಸಹ ನೋಡಲ್ಲ, ರಿಯಾಲಿಟಿ ಶೋಗಳು ಅಷ್ಟು ಪ್ರಚಾರಗಳು ಪಡ್ಕೋತಿವೆ. ಏನು ದೊಡ್ಡ ದೊಡ್ಡ ಕಟೌಟ್ಗಳು, ದೊಡ್ಡ ದೊಡ್ಡ ಬ್ಯಾನರ್ಗಳು, ದೊಡ್ಡ ದೊಡ್ಡ ವಾಲ್ಪೇಪರ್ಗಳು ಗೋಡೆ ಮೇಲ್ಗಡೆ. ಏನು ಇವತ್ತು ರಿಯಾಲಿಟಿ ಶೋಗಳು ಯಾಕೆ ಬೇಕು ನಮಗೆ? ಈ ರಿಯಾಲಿಟಿ ಶೋಗಳಿಂದ ಏನು ಉಪಯೋಗ? ಈ ಸಮಾಜ ಏನು ಬದಲಾವಣೆ ಆಗ್ತಿದೆಯಾ? ಇವತ್ತು ಸ್ಟಾರ್ಗಳನ್ನ ನಾವು ಅನುಕರಣೆ ಮಾಡ್ತೀವಿ, ಸ್ಟಾರ್ಗಳ ಚಿತ್ರಗಳು ನೋಡಿ ನಾವು ಹಂಗಿರಬೇಕು ಹಿಂಗಿರಬೇಕು ಅಂತ. ಅವರು ಬೇಕಾಗಿರುವಂಥದ್ದು ಮೆಸೇಜು. ಚಲನಚಿತ್ರಗಳಲ್ಲಿ ಮೆಸೇಜ್ಗಳು ಕೊಡಬೇಕು. ಅದು ಬಿಟ್ಟು ಇವರು ಬಂದು ರಿಯಾಲಿಟಿ ಶೋಗಳು ಕೂತ್ಕೊಂಡು ತಮ್ಮ ಒಂದು ಸಂಭಾವನೆಗೆ ಏನು ಇವತ್ತು ಜನತೆನ ದಿಕ್ಕು ತಪ್ಪಿಸಿದ್ದಾರೆ. ಏನು ಏನಾದರೂ ಇವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಎಲ್ಲೋ ಒಂದು ಕಡೆ ಸ್ಟಾರ್ಗಳಿಗೆ ಅವ್ರದ್ದೇ ಆದಂಥ ಗೌರವಗಳಿದೆ, ಅವ್ರದ್ದೇ ಆದಂಥ ಒಂದು ಸಮಾಜದಲ್ಲಿ ಪ್ರತಿಷ್ಠೆ ಇದೆ. ಏನಿದು ಈ ಒಂದು ಏನು ನನ್ನ ಹೆಸರು ಹೇಳಲ್ಲ ಪ್ರತಿಯೊಂದನ್ನು. ಇವತ್ತು ರಿಯಾಲಿಟಿ ಶೋಗಳು ಸಮಾಜಕ್ಕೆ ಹಾನಿ ಆಗ್ತಿದೆ, ಸಮಾಜಕ್ಕೆ ಮಾರಕ ಆಗ್ತಿದೆ, ಸಮಾಜವನ್ನು ಹಾಳು ಮಾಡ್ತಿದೆ. ಏನು ಎಲ್ಲ ಇವು ಏನು ಜನಸಾಮಾನ್ಯರ ಪರಿಸ್ಥಿತಿ ಏನು? ಇವತ್ತು ಮಕ್ಕಳುಗಳು TV ಮುಂದೆ ಕೂತ್ಕೊಂಡ್ರೆ ಅಪಹಾಸ್ಯಗಳು, ಏನು ದೃಶ್ಯಗಳು, ಏನು ಮಕ್ಕಳುಗಳಿಗೆ ಏನು ಇದರಿಂದ ಕಲಿಯುವಂಥದ್ದು ರಿಯಾಲಿಟಿ ಶೋಗಳಿಂದ ಇವೆಲ್ಲ ಬ್ಯಾನ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಸಮಾಜವನ್ನು ತಿದ್ದುವಂಥ ವ್ಯವಸ್ಥೆ ಬರಬೇಕು. ಅಂಥ ರಿಯಾಲಿಟಿ ಶೋಗಳು ಬರಬೇಕು ಅಂತೇಳಿ ನಾನು ಲೈವ್ನ ಮುಗಿಸ್ತಿದ್ದೀನಿ. ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಏನು ಸಲಹೆಗಳು ಇದ್ದರೆ ತಿಳಿಸಿ ಅಂತೇಳಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತು.